ಇದು ರಾಜ್ಯದಲ್ಲಿ ನಡೆದಿರುವ ಅತಿ ದೊಡ್ಡ ಸೈಬರ್ ದರೋಡೆ. 16 ದಿನಗಳ ಕಾಲ ಲೇಡಿ ಟೆಕ್ಕಿಯನ್ನೇ ಯಾಮಾರಿಸಿ ವಂಚನೆಯನ್ನ ಮಾಡಿರುವಂತಹ ಪ್ರಕರಣ ಇದು. ಸಾಫ್ಟ್ವೇರ್ ಉದ್ಯೋಗಿಯನ್ನ ವಂಚಿಸಿ ಸೈಬರ್ ಲೂಟಿ ಹೇಗೆ ನಡೆಯಿತು? ಸೈಬರ್ ಲೂಟಿಯ ಹಣ ವಾಪಸ್ ಸಿಗುತ್ತಾ ಸಿಗೋದಿಲ್ವಾ? ಪವರ್ ಟಿವಿಯಲ್ಲಿ ಸೈಬರ್ ವಂಚನೆ ಪುರಾಣದ ಬಿಗ್ ಡಿಬೇಟ್ ಅನ್ನ ನೀವು ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೇ ಟಾರ್ಗೆಟ್ ಮಾಡಿ ಸೈಬರ್ ವಂಚನೆ ಮಾಡ್ತಾ ಇರುವಂತ ಇದು ಈ ರಾಜ್ಯದಲ್ಲೇ ನಡೆದಿರುವಂತ ಅತಿ ದೊಡ್ಡ ಸೈಬರ್ ವಂಚನೆ ಪ್ರಕರಣ. ಸಿಬಿಐ ಅಧಿಕಾರಿ ಅಂತ ಹೇಳ್ಬಿಟ್ಟು ಒಬ್ಬ ಲೇಡಿ ಟೆಕ್ಕಿಗೆ 31.83 ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು. ಬೆಂಗಳೂರಿನ ಇಂದಿರಾನಗರದ 57 ವರ್ಷದ ಸಾಫ್ಟ್ವೇರ್ ಉದ್ಯೋಗಿ ಮಗನ ಮದುವೆಗೆ ಅಂತ ಹಣ ಕೂಡಿಟ್ಟಿದ್ರು 57 ವರ್ಷದ ಟೆಕ್ಕಿ ಉಮಾರಾಣಿ. ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಕೊರಿಯರ್ ಬಂದಿದೆ ಅಂತ ಹೆದರಿಸಿ ಬೆದರಿಸಿ ವಂಚನೆ ಮಾಡಿದ್ದಾರೆ. 2024 ಸೆಪ್ಟೆಂಬರ್ 15ಕ್ಕೆ ಮೊದಲನೇ ಕರೆ ಬರುತ್ತೆ. ಮುಂಬೈನ ಕೊರಿಯರ್ ಸಂಸ್ಥೆ ಅಂತ ಹೇಳ್ಕೊಂಡು 3 ಕ್ರೆಡಿಟ್ ಕಾರ್ಡ್ಗಳು, 4 ಪಾಸ್ಪೋರ್ಟ್, MDMA ಡ್ರಗ್ಸ್ ಬಂದಿದೆ ನಿಮ್ಮ ಹೆಸರಲ್ಲಿ ಅಂತ ಫೋನ್ ಮಾಡ್ತಾರೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಸೈಬರ್ ಸೆಲ್ ಸಂಪರ್ಕಕ್ಕೆ ಕನೆಕ್ಟ್ ಆಗುತ್ತೆ. ಇದೆಲ್ಲ ಆದ್ಮೇಲೆ ಉಮಾರಾಣಿ ಅವರು ಹೇಳ್ತಾರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದಕ್ಕೆ ಸೈಬರ್ ಸೆಲ್ ಸಂಪರ್ಕಕ್ಕೆ ಕನೆಕ್ಟ್ ಮಾಡ್ತೀವಿ ನಿಮ್ಮನ್ನ ಅಂತ ಹೇಳ್ತಾರೆ. ಸಿಬಿಐ ಅಧಿಕಾರಿ ಪ್ರದೀಪ್ ಸಿಂಗ್ ಅಂತ ಮತ್ತೊಬ್ಬನಿಂದ ಮಾತುಕತೆ ಶುರುವಾಗುತ್ತೆ. ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಬಂದಿದೆ ಅಂತ ಬೆದರಿಸಿ ಉಮಾರಾಣಿಯನ್ನ ನಂಬಿಸಿದ್ರು. ನಿಮ್ಮಲ್ಲಿನ ಹಣವನ್ನ ವರ್ಗಾಯಿಸಿ ತನಿಖೆ ನಂತರ ಖಾತೆಗೆ ವಾಪಸ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿರ್ತಾರೆ. 8 ರಿಂದ 10 ದಿನಗಳಲ್ಲಿ 31.83 ಕೋಟಿಯನ್ನ ಟ್ರಾನ್ಸ್ಫರ್ ಮಾಡಿದ್ರು ಉಮಾರಾಣಿ. ಮಗನ ಮದುವೆಗೆ ಕೂಡಿಟ್ಟಿದ್ದ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು. ನಂತರ ವಂಚಕರು ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಮೋಸ ಹೋಗಿದ್ದು ಗೊತ್ತಾಗಿ ನವೆಂಬರ್ 14ರಂದು ಉಮಾರಾಣಿ ದೂರನ್ನ ಕೊಡ್ತಾರೆ. ಅತಿ ದೊಡ್ಡ ಸೈಬರ್ ಕ್ರೈಮ್ ಕೇಸ್ ಸಿಐಡಿ ತನಿಖೆಗೆ ಸರ್ಕಾರ ಈಗ ಆದೇಶವನ್ನ ಮಾಡಿದೆ. 31.83 ಕೋಟಿ. ನೋಡಿ, ಈ ಪ್ರಕರಣದ ಸಂಪೂರ್ಣತೆ ಏನು, ಈ ಪ್ರಕರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಾನು ಬಹಳ ಚುಟುಕಾಗಿ ಬ್ರೇಕಿಂಗ್ ಪಾಯಿಂಟ್ಸ್ಗಳಲ್ಲಿ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಸವಿಸ್ತಾರವಾದಂಥ ಸುದ್ದಿಯನ್ನು ನಿಮಗೆ ನೀಡ್ತೀವಿ. ಜಸ್ಟ್ ಒಂದು ಪ್ಯಾಕೇಜ್ ಇದೆ, ನೋಡ್ಕೊಂಡು ಬನ್ನಿ. ಮಹಿಳಾ ಉದ್ಯೋಗಿಗೆ 31 ಕೋಟಿ ಸೈಬರ್ ವಂಚನೆ. ಸಿಬಿಐ ಹೆಸರಲ್ಲಿ ಮೋಸ, ಯಾರಿಗೂ ಹೇಳದಂತೆ ಕದೀಮರ ತಾಕಿತ್ತು. ಯಾರೋ ಕಾಲ್ ಮಾಡಿ ಹಣ ಕೇಳಿದ್ರೆ ಕೊಟ್ಬಿಡೋದ? ಇಲ್ಲೊಬ್ಬ ಲೇಡಿ ಕರೆ ಮಾಡಿದ್ದ ಸೈಬರ್ ವಂಚಕರಿಗೆ ಬರೋಬ್ಬರಿ 31 ಕೋಟಿ ರೂಪಾಯಿ ಕೊಟ್ಟು ಬಿಟ್ಟಿದ್ದಾರೆ. ಬೆಂಗಳೂರಿನ ಇಂದಿರಾನಗರ ಮೂಲದ ಸಾಫ್ಟ್ವೇರ್ ಮಹಿಳಾ ಉದ್ಯೋಗಿ ಸೈಬರ್ ವಂಚಕರ ಬಲೆಗೆ ಬಿದ್ದು ಬರೋಬ್ಬರಿ 31.83 ಕೋಟಿ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂತ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. 2024 ಸೆಪ್ಟೆಂಬರ್ 15ರಂದು ಕರೆ ಮಾಡಿದ್ದ ಅದೊಬ್ಬ ವ್ಯಕ್ತಿ ತಾನು DHL ಕೊರಿಯರ್ ಸರ್ವಿಸ್ನಿಂದ ಕರೆ ಮಾಡ್ತಾ ಇದ್ದೇನೆ ಎಂದಿದ್ದಾನೆ. ಮುಂಬೈನ ಅಂಧೇರಿಯ DHL ಕೇಂದ್ರದಿಂದ ನಿಮ್ಮ ಹೆಸರಿಗೆ ಬಂದಿರುವ ಪಾರ್ಸೆಲ್ನಲ್ಲಿ 3 ಕ್ರೆಡಿಟ್ ಕಾರ್ಡ್, 4 ಪಾಸ್ಪೋರ್ಟ್ ಮತ್ತು MDMA ಡ್ರಗ್ಸ್ ಇದೆ ಎಂದಿದ್ದ. ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವ ಕಾರಣ ತನಗೂ ಪಾರ್ಸಲ್ಗೂ ಸಂಬಂಧ ಇಲ್ಲ ಎಂದು ಮಹಿಳೆ ಹೇಳಿದ್ರೂ ಕೇಳಿಲ್ಲ. ವಿಧವಾಗಿ ಬೆದರಿಕೆ ಹಾಕಿದ್ದ. ಹಾಗಾದ್ರೆ ನಿಮಗೆ ಪಾರ್ಸೆಲ್ ಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆ ಯಾಕಿದೆ ಅಂತ ಹೆದರಿಸಿದ್ದ. ಬಳಿಕ ನಾವು ಸಿಬಿಐ ಅಧಿಕಾರಿಗಳು ಅಂತ ಮತ್ತೊಂದು ಕರೆ ಬಂದಿದೆ. ವೈಟ್ ಫೀಲ್ಡ್ನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಮಹಿಳಾ ಉದ್ಯೋಗಿಯವರು ಬಂದು ಒಂದು ದೂರು ನೀಡಿದ್ದಾರೆ. ಅದೇನು ಅಂದರೆ, ಸತತ 8 ತಿಂಗಳ ಕಾಲ ಆ ಮಹಿಳೆಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಆ ಮಹಿಳೆಯಿಂದ ಸುಮಾರು 31.5 ಕೋಟಿಯಷ್ಟು ಹಣವನ್ನ ಸೈಬರ್ ಕ್ರಿಮಿನಲ್ಸ್ ವಸೂಲಿ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಅವರಿಗೆ ರಿಯಲೈಸ್ ಆಗಿದೆ, ನನಗೆ ಇವರು ಮೋಸ ಮಾಡ್ತಾ ಇದ್ದಾರೆ, ನಾನು ಮೋಸ ಹೋಗಿದ್ದೀನಿ ಅಂತ. 2024 ಸೆಪ್ಟೆಂಬರ್ 23ರಂದು ಸ್ಕೈಪ್ ಆಪ್ ಮೂಲಕ ಕಾಲ್ ಮಾಡಿದ್ದ ವ್ಯಕ್ತಿ ನಾನು ಸಿಬಿಐ ಅಧಿಕಾರಿ ಎಂದು ಪರಿಚಯ ಮಾಡಿಕೊಂಡಿದ್ದ. ನಿಮ್ಮ ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡಬೇಕು ಎಂದಿದ್ದ. RBIನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ಗೆ ನಿಮ್ಮ ಆಸ್ತಿಯ ವಿವರಗಳನ್ನ ಘೋಷಿಸಬೇಕು. ತನಿಖೆಯ ಭಾಗವಾಗಿ ನಿಮ್ಮ ಬ್ಯಾಂಕ್ ಖಾತೆ ಪರಿಶೀಲಿಸಬೇಕಿರುವ ಕಾರಣ ಹಣ ವರ್ಗಾವಣೆ ಮಾಡಬೇಕು.
ಪರಿಶೀಲನೆ ಬಳಿಕ ಹಣವನ್ನ ವಾಪಸ್ ನೀಡ್ತೇವೆ ಎಂದಿದ್ದ. ಆತನ ಮಾತು ನಂಬಿ ಮಹಿಳೆ ತನ್ನ ಮಗನ ಮದುವೆಗಾಗಿ ಕೂಡಿಟ್ಟಿದ್ದ 31.83 ಕೋಟಿ ರೂಪಾಯಿ ಹಣವನ್ನ 187 ಬಾರಿ ವರ್ಗಾಯಿಸಿದ್ದಾರೆ. ಕಾಲ್ ಟ್ರಾನ್ಸ್ಫರ್ ಮಾಡಿದಾಗ ಇನ್ನೊಬ್ರು ಅಲ್ಲಿಂದ ಮಾತಾಡಿದರೆ ನಾನು CBIನಿಂದ ಮಾತಾಡ್ತಾ ಇದ್ದೀನಿ, ಸೊ ನಾವು ಯುವರ್ ಅಂಡರ್ ಅರೆಸ್ಟ್ ಅಂತ ಹೇಳಿ ನೀವು ಸ್ಕೈಪ್ನಲ್ಲಿ ಬರಬೇಕು ಅಂತ ಹೇಳಿ ಸ್ಕೈಪ್ನಲ್ಲಿ ಬಂದಾಗ ವಿಡಿಯೋನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ಅವರನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ, ನೀವು ಯು ಆರ್ ನಾಟ್ ಸಪೋಸ್ ಟು ಮೂವ್ ಅಂತ. ಸೊ ಇದು ಮಾಡದೇ ಇರೋದಕ್ಕೆ ನೀವು ಎಂಬ್ರಾಸ್ಮೆಂಟ್ ಆಗಬಾರ್ದು, ನಾವು ಹೊರಗಡೆ ಎಲ್ಲೂ ನಿಮ್ಮ ಹೆಸರು ಬರಬಾರ್ದು ಅಂತ ಹೇಳೋದಕ್ಕೆ ನೀವು ಇಷ್ಟು ದುಡ್ಡನ್ನು ಈ ಅಕೌಂಟ್ಗೆ ಕಳಿಸಿದ್ರೆ ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ಮೇಲೆ. ಅಲ್ಲದೆ ಈ ವಿಚಾರವನ್ನ ನೀವು ಯಾರಿಗೂ ಹೇಳಬಾರ್ದು ಎಂದು ತಿಳಿಸಿದ್ದ. ಅಲ್ಲದೆ 2024 ಡಿಸೆಂಬರ್ 6ರಂದು ದೂರುದಾರ ಮಹಿಳೆಯ ಮಗನ ನಿಶ್ಚಿತಾರ್ಥ ನೆರವೇರಿತ್ತು. ಎಲ್ಲಿ ನಾನು ಫ್ರಾಡ್ ಅಂತ ಅರೆಸ್ಟ್ ಮಾಡ್ತಾರೋ, ನನ್ನ ಮಗನ ಮದುವೆ ನಿಂತು ಹೋಗುತ್ತೋ ಅಂತ ಯಾರಿಗೂ ಈ ವಿಚಾರ ಹೇಳದೆ ಗೌಪ್ಯವಾಗಿಟ್ಟಿದ್ರು. ಇನ್ನು ಕರೆ ಮಾಡಿ ಹಣ ವಾಪಸ್ ಕೊಡುವಂತೆ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ. ಬಳಿಕ ತಾನು ಮೋಸ ಹೋಗಿರೋದು ಗೊತ್ತಾಗಿ ನವೆಂಬರ್ 14ರಂದು ಪೂರ್ವ ವಿಭಾಗದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸುಚಿತ್ರಾ, ಕ್ರೈಮ್ ಬ್ಯೂರೋ, ಪವರ್ ಟಿವಿ, ಬೆಂಗಳೂರು.